ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಗ್ಲೋ ಕೋಡ್. ನಾನು ರಾಜಶ್ರೀ. ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋ ಅಂಥ ಪ್ರಾಡಕ್ಟು ಬಾಡಿ ಕೇರ್ ರೇಂಜ್ ಆಫ್ ಪ್ರಾಡಕ್ಟ್. ಮೋಸ್ಟ್ ಫೇವ್ರೇಟ್ ರೇಂಜ್ ಇದು ನನಗೂ ಕೂಡ. ಆಮೇಲೆ ಈಸಿಯಾಗಿ ರಿಕಮೆಂಡ್ ಮಾಡ್ತೀನಿ ಇದನ್ನು. ಇಲ್ಲಿ ನೀವು ನೋಡ್ಬೋದು, ಶವರ್ ಜೆಲ್ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಬಾಡಿ ಪಾಲಿಶ್, ಬಾಡಿ ಶೈನ್, ಬಾಡಿ ಸ್ಕ್ರಬ್ ಅಂತ ಕರಿತೀವಿ. ಸೊ ಬಾಡಿ ಸ್ಕ್ರಬ್ ಕೂಡ. ಈ ಪ್ರಾಡಕ್ಟ್ನ ಯಾಕೆ ತೋರಿಸ್ತಾ ಇದ್ದೀನಿ, ನಾನು ಒರಿಫ್ಲೇಮಲ್ಲಿ ಇರೋದ್ರಿಂದ ಈ ಪ್ರಾಡಕ್ಟ್ನ ನಾನು ಖಂಡಿತವಾಗ್ಲೂ ರಿಕಮೆಂಡ್ ಮಾಡ್ತೀನಿ. ಬಿಕಾಸ್ ನಾನು ಟೆಸ್ಟ್ ಆ್ಯಂಡ್ ಟ್ರೈಡ್, ಐ ಹ್ಯಾವ್ ಆಲ್ರೆಡಿ ಯೂಸ್ಡ್ ದೀಸ್ ಪ್ರಾಡಕ್ಟ್ಸ್. ಸೊ ಫಸ್ಟ್ ನಾವು ನೋಡೋಣ ಶವರ್ ಜೆಲ್ಲನ್ನು. ಶವರ್ ಜೆಲ್ ಅಂತ ನೀವು ಕೇಳಿರ್ಬೋದು, ಬಾಡಿ ಕ್ಲೆನ್ಸರ್ ಅಂತ ಹೇಳ್ತಾರೆ, ಅಥವಾ ಬಾಡಿ ಕ್ರೀಮಿ ವಾಶ್ ಅಂತ ಹೇಳ್ತಾರೆ. ಬಟ್ ಕ್ರೀಮಿ ವಾಶ್ ಡಿಫ್ರೆಂಟ್ ಯಾಕೆ ಅಂದರೆ ಅದು ಕ್ರೀಮ್ ಬೇಸ್ಡ್ ಇರುತ್ತೆ, ಅದಕ್ಕೆ ನೊರೆ ಕಮ್ಮಿ ಬರುತ್ತೆ. ಜೆಲ್ ಬೇಸ್ಡ್ ಇರೋದ್ರಲ್ಲಿ ನಿಮಗೆ ನೊರೆ ನೋಡಿ ಎಷ್ಟು ಬೇಗ ಬರುತ್ತೆ, ಜಸ್ಟ್ 2 ಡ್ರಾಪ್ಸ್ನಲ್ಲಿ. ಸೊ ಇದು ಏನು ಮಾಡುತ್ತೆ, ನೀವು ಲೂಫಾನಲ್ಲಿ ಕೂಡ ಹಾಕಿ ಯೂಸ್ ಮಾಡ್ಬೋದು ಆಲ್ ಓವರ್ ಬಾಡಿ, ಆ್ಯಂಡ್ ಯು ಕ್ಯಾನ್ ಯೂಸ್ ಇಟ್ ವಿದೌಟ್ ದ್ಯಾಟ್ ಆಲ್ಸೋ, ನೋ ಪ್ರಾಬ್ಲಮ್. ಓಕೆ, ಸೊ ಶವರ್ ಜೆಲ್ಗಳನ್ನ ಯೂಸ್ ಮಾಡೋದ್ರಿಂದ ಲಿಕ್ವಿಡ್ ಸೋಪ್ ಇರುತ್ತೆ, ಬೇಗ ಕ್ಲೀನಪ್ ಆಗುತ್ತೆ ಸ್ಕಿನ್ನು, ಸ್ವೆಟ್ಟು, ಡರ್ಟು, ಅದರಿಂದ ನಿಮಗೆ ತುಂಬ ರಿಫ್ರೆಶಿಂಗ್ ಅನಿಸುತ್ತೆ. ಓಕೆ, ಸೊ ಇದರಲ್ಲಿ ತುಂಬ ವೆರೈಟಿಗಳನ್ನ ಕೂಡ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಬಾಡಿ ಕೇರ್ ರೇಂಜ್ ಇಸ್ ಎ ಬ್ಯೂಟಿಫುಲ್ ರೇಂಜ್. ನಿಮಗೆ ಯಾವ ಫ್ಲೇವರ್ ಬೇಕು, ಇವಾಗ ನಾನು ಅಲೋವೆರಾ ಟ್ರೈ ಮಾಡಿದೆ, ಸೊ ಜಿಂಜರ್ ಫ್ಲೇವರು, ಆಮೇಲೆ ಆ್ಯಪಲ್ ಫ್ಲೇವರ್, ಈ ಥರ ತುಂಬ ಫ್ಲೇವರ್ಗಳನ್ನ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಎವ್ರಿ ಒನ್ ಲೈಕ್ಸ್ ಇನ್ ದ ಫ್ಯಾಮಿಲಿ. ಇವಾಗ ಸ್ಕ್ರಬ್ಬಿಂಗ್ ಮಾಡೋಣ. ಸ್ಕ್ರಬ್ಬಿಂಗ್ ಏನು ಮಾಡುತ್ತೆ, ಎಕ್ಸ್ಫಾಲಿಯೇಟಿಂಗ್, ನಮ್ಮ ಡೆಡ್ ಸ್ಕಿನ್ನನ್ನು ತೆಗಿಯುತ್ತೆ ಅಲ್ವಾ. ಅದಕ್ಕೆ ನಮ್ಮದು ಪ್ಯಾಚಿ ಸ್ಕಿನ್ ಆಗುತ್ತೆ, ಡಿಫ್ರೆಂಟ್ ಆಗಿರುತ್ತೆ ನೋಡಿ ಸ್ಕಿನ್ನು, ಕೈದು ಬೇರೆ, ಮುಂಗೈದು ಬೇರೆ. ಸೊ ಇಟ್ ಈಸ್ ಡಿಫಿಕಲ್ಟ್ ಸಮ್ ಟೈಮ್. ಸೊ ಹೇಗೆ ಇದು ರಿಮೂವ್ ಆಗುತ್ತೆ ಫ್ರೆಂಡ್ಸ್, ನಾಟ್ ಓವರ್ ನೈಟ್. ನೀವು ಹೇಳಿದ್ರಿ ನಾವು ಶುಗರ್ ಸ್ಕ್ರಬ್ ತೊಗೊಂಡ್ವಿ, ಒಂದು ಸರ್ತಿ ಯೂಸ್ ಮಾಡಿದ್ವಿ, ಹಾಗಲ್ಲ. ಶುಗರ್ ಸ್ಕ್ರಬ್ಬು ಇದು ಇವಾಗ ನಾನು ಹೇಳ್ತಾ ಇರೋದು ಬಾಡಿ ಸ್ಕ್ರಬ್ ಅಲ್ವಾ. ಸೊ ಈ ಸ್ಕ್ರಬ್ಗಳನ್ನ ನೀವು ಯೂಸ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಡೈಲಿ ಯೂಸೇಜು ಬೇಕಾಗಿಲ್ಲ. ನೀವು ಇದನ್ನು ಟ್ವೈಸ್ ಇನ್ ಅ ವೀಕ್ ಆರ್ ಥ್ರೈಸ್ ಇನ್ ಅ ವೀಕ್, ಅಥವಾ ಎಲ್ಲ ತುಂಬ ಹೊರಗಡೆ ಹೋಗಿ ಬಂದಿದ್ದೀರಾ, ಟ್ಯಾನ್ ಆಗಿದ್ದೀರ ಅಂದರೆ ಅಲ್ಟರ್ನೇಟ್ ಡೇಸ್ ಯೂಸ್ ಮಾಡಿ. ಡೈಲಿ ಯೂಸ್ ಮಾಡೋದ್ರಿಂದ ಬೇಗ ರಿಸಲ್ಟ್ ಬರುತ್ತೆ ಅನ್ನೋದು ತಪ್ಪು. ಯಾವತ್ತೂ ನಾವು ಕನ್ಸಿಸ್ಟೆಂಟಾಗಿ ಯೂಸ್ ಮಾಡೋದ್ರಿಂದ ಒಳ್ಳೆ ಸ್ಕಿನ್ನು, ಡಿಟ್ಯಾಂಡ್ ಸ್ಕಿನ್ನು ನಿಮ್ಮದಾಗುತ್ತೆ. ಬಿಕಾಸ್ ನಾವು ಆ್ಯಡ್ ನೋಡೋದು, ಅದರಿಂದ ನಾವು ಇನ್ಸ್ಪೈರ್ ಆಗೋ ಬದಲು ಪ್ರಾಕ್ಟಿಕಲಿ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಿಸ್ ಈಸ್ ಹೌ ನಾವು ಎಂಟೈರ್ ಬಾಡಿ ನೆಕ್ನಿಂದ ಕೆಳಗಡೆ ಆರಾಮಾಗಿ ಈ ಸ್ಕ್ರಬ್ಬನ್ನು ಯೂಸ್ ಮಾಡಬಹುದು. ಇವಾಗ ನೀವು ನೋಡ್ತಾ ಇರ್ಬೋದು, ಇದನ್ನು ನಾನು ಒಂಥರ ನಿಮಗೆ ಮೆನಿಕ್ಯೂರೇ ಹೇಳ್ಕೊಟ್ಟಂಗಾಗಿದೆ. ನಾನು ಇದನ್ನು ನೇಲ್ಸ್ಗೆ ಕೂಡ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀನಿ, ಪ್ಲಸ್ ನಮ್ಮ ಬೆರಳಿನ ಸಂಧಿ ಕೂಡ. ಸೊ ಇದೊಂದು ಒಳ್ಳೆ ಸಾಫ್ಟ್ ನಿಮಗೆ ಸ್ಕಿನ್ನನ್ನು ಕೊಡುತ್ತೆ. ನೀವು ಇಲ್ಲಿ ನೋಡ್ಬೋದು, ಇದನ್ನು ನೀವು ಯಾವಾಗ ಟ್ವೈಸ್ ಇನ್ ಅ ವೀಕ್, ಥ್ರೈಸ್ ಇನ್ ಅ ವೀಕ್ ಯೂಸ್ ಮಾಡ್ಕೊಂಡು ಹೋಗ್ತೀರಾ, ಟ್ಯಾನ್ ಅನ್ನೋದೇ ಇರೋದಿಲ್ಲ, ವಿತ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಸಾಫ್ಟ್ ಸ್ಕಿನ್. ಸೊ ಒಂದು ಮಾತು, ಜೋರಾಗಿ ಮಾಡೋ ಹಾಗಿಲ್ಲ, ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು. ಕೈ ನಿಮಗೆ ಪ್ಲಂಪಿ ಆ್ಯಂಡ್ ತುಂಬ ಸಾಫ್ಟ್ ಫೀಲಿಂಗ್ ಬರುತ್ತೆ. ಬಟ್ ಸ್ಕ್ರಬ್ಬಿಂಗ್ ಆದ ತಕ್ಷಣ ಫುಲ್ ಸ್ಕಿನ್ನನ್ನು ಡ್ರೈ ಮಾಡೋ ಹಾಗಿಲ್ಲ. ಆದಷ್ಟು ಬೇಗ ನಿಮ್ಮ ಬಾಡಿ ಕ್ರೀಮನ್ನು ನೀವು ಯೂಸ್ ಮಾಡಿ. ಇದರಿಂದ ನಿಮಗೆ ಒಳ್ಳೆ ಹೈಡ್ರೇಷನ್ ಬರುತ್ತೆ, ಸ್ಕಿನ್ ಮೇಂಟೈನ್ ಕೂಡ ಆಗುತ್ತೆ. ಓಕೆ, ಸೊ ಇದು ಒಂದು ಬೇಸಿಕ್ ರಿಚುವಲ್ ಫಾರ್ ಯುವರ್ ಬಾಡಿ ಕೇರ್. ಬಟ್ ಟ್ರಸ್ಟ್ ಮೀ, ಇಷ್ಟು ನೀವು ಮಾಡ್ಕೊಂಡು ಹೋದರೆ ಸಾಕು, ನಿಮ್ಮದು ಮೋರ್ ಪ್ರೆಸೆಂಟೇಬಲ್ ಸ್ಕಿನ್ ಇರುತ್ತೆ. ವೆದರ್ ಇಟ್ ಈಸ್ ಯುವರ್ ಬಾಡಿ ಸ್ಕಿನ್, ವೆದರ್ ಇಟ್ ಈಸ್ ಫುಟ್ ಸ್ಕಿನ್ ಆಗಿರಲಿ, ಇಟ್ ಈಸ್ ಆಲ್ವೇಸ್ ಬೆಸ್ಟ್. ಎಸ್, ಬಾಡಿ ಕ್ರೀಮ್ಗಳಲ್ಲಿ ಕೂಡ ವೆರೈಟಿನ ನೀವು ನೋಡ್ಬೋದು. ಕೆಲವೊಬ್ಬರಿಗೆ ಫ್ರೇಗ್ರೆನ್ಸ್ ಬೇಸ್ಡ್ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ನಾರ್ಮಲ್ಲು, ಕೆಲವೊಬ್ರಿಗೆ ಜಾಸ್ತಿ ಸ್ಮೆಲ್ ಇರೋ ಅಂಥ ಫ್ರೇಗ್ರೆನ್ಸ್ ಇರೋಂಥ ಬಾಡಿ ಕ್ರೀಮ್ಗಳು ಇಷ್ಟ ಆಗಲ್ಲ. ಸೊ ದ್ಯಾಟ್ಸ್ ಓಕೆ. ಇವತ್ತು ನಾವು ಕಲ್ತಿರೋದು ಶವರ್ ಜೆಲ್, ಬಾಡಿ ಸ್ಕ್ರಬ್ ಆ್ಯಂಡ್ ಬಾಡಿ ಕ್ರೀಮ್. ಓಕೆ, ಸೊ ನಾವು ನಾಳೆ ಏನು ನೋಡ್ತೀವಿ ಅಂತ, ಇದೇ ಪ್ರಾಡಕ್ಟದ ಬಗ್ಗೆ ನೋಡ್ತೀರಾ, ಇಲ್ಲ ನಾಳೆ ನೀವು ತಿಳ್ಕೊಳ್ತೀರಾ ಹ್ಯಾಂಡ್ ಕ್ರೀಮ್ ಆ್ಯಂಡ್ ನೆಕ್ಸ್ಟ್ ವಾಟ್, foot cream friends. The simple concept, 1 shower gel, 1 sugar scrub and 1 body cream. Idu enough to have a flawless and soft skin for you. ಇಷ್ಟೇ ಸಿಂಪಲ್ ಆಗಿರೋ ಕಾನ್ಸೆಪ್ಟನ್ನ ಯೂಸ್ ಮಾಡಿಬಿಟ್ಟು ನಾವು ಒಳ್ಳೆ ಸ್ಕಿನ್ನನ್ನು ಇಟ್ಕೊಳ್ಬೋದು. ನಿಮಗೆ ಇದರಲ್ಲಿ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು, ಅಥವಾ ವಿಚ್ ಪ್ರಾಡಕ್ಟ್ ಯು ಹ್ಯಾವ್ ಆಲ್ರೆಡಿ ಯೂಸ್ಡ್,
please do comment in the chat box, because Milk and Honey and Sugar Scrub is like everyone knows in Oriflame. ನಾನು ಈ ಪ್ರಾಡಕ್ಟ್ನ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಮುಂಚೆನೇ ಹೇಳಿದ್ದೀನಿ. ಎಸ್ ಫ್ರೆಂಡ್ಸ್, ನಾನು Oriflame ಡೈರೆಕ್ಟರ್ ಆಗಿರೋದ್ರಿಂದ ಈ ಪ್ರಾಡಕ್ಟನ್ನು ನಾನು ತುಂಬ ಯೂಸ್ ಕೂಡ ಮಾಡಿದ್ದೀನಿ, ರಿಕಮೆಂಡ್ ಕೂಡ ಮಾಡಿದ್ದೀನಿ, ಅದಕ್ಕೆ ಹೇಳಿದ್ದು. ಸೊ ನಿಮ್ಗೆ ಯಾವುದು ಇದರಲ್ಲಿ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಆಮೇಲೆ ಥ್ಯಾಂಕ್ ಯು ಸೋ ಮಚ್ ದಟ್ ಲಾಟ್ ಆಫ್ ಪೀಪಲ್ ಆರ್ ಅಪ್ರಿಷಿಯೇಟಿಂಗ್ ದೀಸ್ ವಿಡಿಯೋಸ್ ಆ್ಯಂಡ್ ಎನ್ಕರೇಜಿಂಗ್ ಅಸ್. ಸೊ ನಾಳೆ ವಿಡಿಯೋನಲ್ಲಿ ನಾನು ಮತ್ತೆ ಸ್ಪೆಷಲ್ ಟಿಪ್ಸ್ ಜೊತೆಗೆ ಬರ್ತೀನಿ. ಸೊ ಇವತ್ತಿನ ವಿಡಿಯೋನ ನೀವು ನೋಡಿ ನಿಮ್ಮ ರಿವ್ಯೂಗಳನ್ನ ಇಲ್ಲಿ ಹೇಳ್ಬೋದು. ವಿಡಿಯೋನ ನೋಡಿದ್ದೀರಾ ಅಲ್ವಾ? ಪ್ರಾಡಕ್ಟ್ ಯೂಸೇಜನ್ನು ಹೇಳಿದ್ವಿ, ಹೇಗೆ ಅಪ್ಲೈ ಮಾಡಬೇಕು, ಯಾವಾಗ ಅಪ್ಲೈ ಮಾಡಬೇಕು, ಯಾರಿಗೆ ಸೂಟ್ ಆಗುತ್ತೆ. ಸೊ ಬಾಡಿ ಕೇರ್ ಪ್ರಾಡಕ್ಟ್ಸ್ ಯಾವತ್ತೂ ಈಸಿ ಟು ಚೂಸ್ ಅಲ್ವಾ? ಮತ್ತು ವೆರೈಟಿ ಕೂಡ ನೀವು ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಸೊ ಬಾಡಿ ಕೇರ್ ರೇಂಜ್ ಇಸ್ ವೆರಿ ಬ್ಯೂಟಿಫುಲ್. ವೆರೈಟಿ ಆಫ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀವಿ, ತುಂಬ ಫ್ಲೇವರ್ನ ನೋಡ್ತಾ ಇದ್ದೀವಿ. ಬಟ್ ಒಂದು ಮಾತು ನಿಜ ಫ್ರೆಂಡ್ಸ್, ಅದನ್ನು ನಾವು ಕನ್ಸಿಸ್ಟೆಂಟಾಗಿ ಯೂಸ್ ಮಾಡಬೇಕು. ದ ಕನ್ಸಿಸ್ಟೆನ್ಸಿ ಇಸ್ ದ ಕೀ ಟು ಹ್ಯಾವ್ ಅ ಫ್ಲೋಲೆಸ್ ಬ್ಯೂಟಿಫುಲ್ ನೈಸ್ ಸ್ಕಿನ್ ಫಾರ್ ಯುವರ್ ಬಾಡಿ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಬಾಡಿ ಕ್ರೀಮ್ನ ಯೂಸ್ ಮಾಡಬೇಕು, ಫುಟ್ ಕ್ರೀಮನ್ನು ಯೂಸ್ ಮಾಡಬೇಕು ಮತ್ತು ಹ್ಯಾಂಡ್ ಕ್ರೀಮ್, 3 ಡಿಫ್ರೆಂಟಾಗಿ ಖಂಡಿತವಾಗ್ಲೂ. ವಾಚ್ ಮೈ ನೆಕ್ಸ್ಟ್ ವಿಡಿಯೋ. ಟಿಲ್ ದ್ಯಾಟ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.